ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ನಮ್ಮ ಐಕ್ಷುದು ಬರ್ಡೇ, 6th ಬರ್ಡೇ. ಅದಕ್ಕೆ ನಾನು ಬೆಳಗ್ಗೆನೇ ಅವಳಿಗೆ ಸ್ವೀಟ್ ತಿನ್ನಿಸಿ ವಿಶ್ ಮಾಡಿದೆ. ಇವತ್ತು ನಾನು ಅವಳಿಗೆ ಸ್ವೀಟ್ ತಿನ್ನಿಸ್ತೀನಿ, ಯಾಕಂದರೆ ನಾವು ಅವಳಿಗೆ ಡೈಲಿ ಅಂದರೆ ಯಾವಾಗಲೂ ಸ್ವೀಟ್ ಕೊಡೋದೇ ಇಲ್ಲ. ನಮ್ಮ ಅತ್ತೆ ಮನೆಯಿಂದ ಇಡ್ಲಿ ಚಟ್ನಿ ಕೊಟ್ಟು ಕಳಿಸಿದ್ರು ಅವಳಿಗಂತ. ನಾನು ಮ್ಯಾಗಿ ಮಾಡಿದ್ನಲ್ಲ, ಆ ಮ್ಯಾಗಿನೇ ಅವಳು ತಿಂತಾಯಿದ್ಲು. ಇಡ್ಲಿ ಚಟ್ನಿನೂ ಸ್ವಲ್ಪ ತಿಂದಳು. ಇದನ್ನು ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ಹೋಗಬೇಕು ಅಂದ್ಕೊಂಡಾಗ ನನ್ನ ತಮ್ಮ ಬಂದ. ಹೋಗ್ತಾ ನನಗೆ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆಮೇಲೆ ಅಲ್ಲಿ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತು. ತಿಂದ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಬರ್ತಾ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ಸಡನ್ನಾಗಿ ನಮ್ಮ ಮಾವ ಚೆನ್ನಾಗೇ ಮಾಡೋಣ, ಮನೇಲೇ ನೀವೇ ಡೆಕೋರೇಷನ್ ಮಾಡ್ಕೊಳ್ಳಿ ಅಂತ ಅಂದರು. ಬರೋಷ್ಟರಲ್ಲಿ ನೋಡಿದ್ರೆ ಯಾರೋ ರಂಗೋಲಿ ಅಳಿಸ್ಬಿಟ್ಟಿದ್ರು. ಅದಕ್ಕೆ ನಾನು ಮತ್ತೆ ಇನ್ನೊಂದು ರಂಗೋಲಿ ಹಾಕ್ಕೊಂಡೆ. ಮತ್ತು ನಾನು ರೇಣುನ ಕರ್ಕೊಂಡು ಬಂದೆ. ನಮ್ಮ ಮಾವ ಸಡನ್ನಾಗಿ ಬರ್ಡೇ ಚೆನ್ನಾಗೇ ಮಾಡೋಣ ಅಂತ ಹೇಳಿದ್ರಲ್ಲ, ಏನು ಮಾಡಬೇಕು ಅಂತಲೇ ಹೇಳೋದಿಲ್ಲ ನನಗೆ. ಅದಕ್ಕೆ ಮನೆಯಲ್ಲೇ ಈ ಥರ ಎಲ್ಲ ಸಿಂಪಲಾಗಿ ತೊಗೊಂಡು ಬಂದು ಜೋಡಿಸ್ಕೊಂಡು ರೇಣು ಶಿವು ತುಂಬ ಎಲ್ಪ್ ಮಾಡಿದ್ರು ನನಗೆ. ಅಲ್ಲೇ ಮಾಡ್ಕೋತಾ ಇದ್ದೀನಿ. ಆ ಗೋಡೆ ಗೀಚಿರೋದೆಲ್ಲ ನಮ್ಮ ಮಕ್ಕಳು ಎಲ್ಲ ಇಬ್ಬರು ಸೇರಿ ದೊಡ್ಡವರಾಗಿಬಿಟ್ರೆ ಆಮೇಲೆ ಒಂದೇ ಸತಿ ಪೇಂಟ್ ಮಾಡಿಸ್ಕೊಳ್ಳೋಣ ಅಂತ ಬಿಟ್ಕೊಂಡಿದ್ದೀನಿ, ಏನು ಅಂದ್ಕೋಬೇಡಿ. ಆಮೇಲೆ ನಾವು ಬಂದು ಡೆಕೋರೇಷನ್ ಮಾಡೋಷ್ಟರಲ್ಲಿ ನವೀನು ಶಿವು ಹೋಗಿ ಕೇಕ್ ತೊಗೊಂಡು ಬಂದು ಡೆಕೋರೇಷನ್ ಎಲ್ಲ ಅರ್ಧ ಮುಗ್ದಿತ್ತು. ಆಮೇಲೆ ಯಾಕೋ ತಲೆನೋವ್ತಿತ್ತು ಅಂತ ಟೀ ಕುಡಿದೆ. ದೇವ್ರ ಪೂಜೆ ಕೂಡ ಆಯಿತು ಜೊತೆಲೇ. ದೇವರು ಫೋಟೋಗೆಲ್ಲ ಪೂಜೆ ಮಾಡಿ ಆಮೇಲೆ ಮತ್ತೆ ನಾವು ಇನ್ನು ಸ್ವಲ್ಪ ಬಾಕಿ ಇತ್ತು ಅಂತ ಹೇಳಿ ಇನ್ನು ಸ್ವಲ್ಪ ಮುಗಿಸ್ಕೊತಾ ಇದ್ವಿ. ಅಷ್ಟರಲ್ಲೇ ನಾನೊಂದು ಕೇಸ್ ಆರ್ಡರ್ ಮಾಡಿದ್ದೆ, ಬಂತು. ಅದೂ ಚೆನ್ನಾಗಿತ್ತು. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಅವಳಿಗೆ ಯಾಕೆ ಕಣ್ಣು ಮುಚ್ಕೊಂಡಿದ್ದೆ ಅಂದರೆ ಸ್ಟಾರ್ಟಿಂಗ್ ವಿಡಿಯೋ ಇದೆ, ಅವಳು ಡೆಕೋರೇಷನ್ ನೋಡಬಾರ್ದು ಅಂತ. ಯಾಕಂದರೆ ಅವಳು ಅಮ್ಮ ಮನೇಲಿದ್ಲು, ರೆಡಿ ಆಗೋದಕ್ಕಂತ ಇಲ್ಲಿಗೆ ಕರ್ಕೊಂಡು ಬಂದರು. ಆವಾಗ ನಾನು ಕಣ್ಣು ಮುಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಈ ಥರ ಎಲ್ಲ ನಾವು ಅವಳಿಗೆ ಬುದ್ಧಿ ಬಂದಾಗಿಂದ ಯಾವತ್ತೂ ಬರ್ಡೇ ಮಾಡೇ ಇಲ್ಲ. ಫಸ್ಟ್ ಬರ್ಡೇ ಮಾಡಿದ್ದು ಚೆನ್ನಾಗಿ, ಮತ್ತು ಇವತ್ತೇ ಬರ್ಡೇ ಮಾಡ್ತಾ ಇರೋದು 6th ಇಯರ್ ಬರ್ಡೇ. ಅದಕ್ಕೆ ಕಣ್ಣು ಮುಚ್ಚಿ ಕರ್ಕೊಂಡು ಬಂದಿದ್ದು. ಸಿಂಪಲ್ಲಾಗಿ ನೋಡಿ ಈ ಥರ ಮಾಡ್ಕೊಂಡಿದ್ವಿ ಡೆಕೋರೇಷನ್ನ. ಅವಳಿಗೆ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲಿ ಅವಳು ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಂದಾಗ ತುಂಬ ಎಕ್ಸೈಟ್ಮೆಂಟಲ್ಲಿ ಅವಳಿಗೆ ಅದಾದಮೇಲೆ ಕಣ್ಣು ಬಿಚ್ಚಿದ ಮೇಲೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವಳಿಗೆ ಯಾರ್ಯಾರು ಇಷ್ಟನೋ ಅವಳ ಕಸಿನ್ಸ್ ಹತ್ರ ಎಲ್ಲರ ಹತ್ರನೂ ವಿಶ್ ಮಾಡಿ ಒಂದು ವೀಡಿಯೋ ಕ್ಲಿಪ್, ಅವಳ ಬೆಸ್ಟ್ ಫ್ರೆಂಡ್ಸ್ದು ವೀಡಿಯೋ ಕ್ಲಿಪ್ ತೊಗೊಂಡು ಅದನ್ನು ಟಿ ವಿಯಲ್ಲಿ ಅವಳನ್ನ ಕರ್ಕೊಂಬರೋ ಟೈಮಲ್ಲಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದನ್ನು ಹಾಕಿದ್ದಾಯಿತು ಟಿ ವಿಯಲ್ಲಿ. ಮತ್ತು ಕೇಕೆಲ್ಲ ಕಟ್ ಮಾಡಿ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ತಿನ್ನಿಸಿ ಅವಳು ದೊಡ್ಡವ್ರದ್ದೆಲ್ಲ ಆಶೀರ್ವಾದ ತಗೊಂಡ್ಳು. ಫಸ್ಟ್ ಇಯರ್ ಬರ್ಡೇ ಈ ಥರ ಅಮ್ಮನ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು. ಅದಕ್ಕೂ ಅಷ್ಟೇ ನಾವೇ ಮನೆಯಲ್ಲೇ ಡೆಕೋರೇಟ್ ಮಾಡಿದ್ವಿ. ಎಲ್ಲಾದರೂ ಫೋಟೋ ಸಿಕ್ಕಿದ್ರೆ ಅದನ್ನು ಅಟ್ಯಾಚ್ ಮಾಡ್ಬೋದು. ಫೋಟೋ ಇಲ್ಲ ಅನಿಸುತ್ತೆ ನನ್ನ ಹತ್ರ, ಚೆಕ್ ಮಾಡ್ತೀನಿ, ನೋಡಿದ್ರೆ ಅಟ್ಯಾಚ್ ಮಾಡ್ತೀನಿ ಸಿಕ್ಕಿದ್ರೆ. ಕೇಕೆಲ್ಲ ತಿನ್ನಿಸಿ ಅವಳು ಎಲ್ಲರದ್ದು ಆಶೀರ್ವಾದ ತಗೊಂಡು ಮತ್ತು ಊಟ ನಾವು ಹೊರಗಡೆಯಿಂದ ಮಾಡಿಸಿದ್ವಿ ಸ್ವಲ್ಪ ಜನಕ್ಕೆ. ಸಡನ್ನಾಗಿ ಹೇಳಿದ್ರಿಂದ ನಮ್ಮ ಮಾವನವರು ಜಾಸ್ತಿ ಅಡುಗೆ ಎಲ್ಲ ಏನು ಮಾಡಿಸೋದಕ್ಕಾಗಿಲ್ಲ. ಮಧ್ಯಾಹ್ನ ಹೇಳಿದ್ರು 12 o'clockಗೆ ಸ್ವಲ್ಪ ಜನ ಊಟ ಹಾಕ್ಸೋಣ ಕರೀರಿ ಅಂತ. ಆವಾಗ ನಾನು ಫಸ್ಟೇ ಇನ್ವೈಟ್ ಮಾಡಿದ್ದೆ, ಕೇಕ್ ಮಾತ್ರ ಕಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ಊಟನೂ ಬಂದವರು ಊಟ ಮಾಡಿ ಹೋದರೆ ಹೇಗೆ ಚೆನ್ನಾಗಿರಲ್ಲ ಅಂತ ಅವರು ಮಾಡಿಸಿದ್ದು. ಆಲ್ರೆಡಿ ಇವಳು ಎಷ್ಟೊಂದು ಅರ್ಧಂಬರ್ಧ ಗಿಫ್ಟ್ಸ್ನೆಲ್ಲ ಅಲ್ಲಿ ಅವ್ರ ಮುಂದೆನೇ ಓಪನ್ ಮಾಡಿ ನೋಡಿಬಿಟ್ಲು. ಮಿಕ್ಕಿದ್ದು ನಾನು ಎತ್ತಿಟ್ಬಿಟ್ಟೆ, ಸುಮ್ಮನೆ ಎಲ್ಲ ಓಪನ್ ಮಾಡ್ಕೊಂಡು ನಿಂತ್ಕೋತಾಳೆ ಅಂತ. ಆಮೇಲೆ ನೋಡಿ ಇದು ಟೊಮೆಟೊ ಬಾತ್ ಮತ್ತು ಚಟ್ನಿ ಮಾಡಿಸಿದ್ವಿ. ಇದನ್ನು ತೊಗೊಂಡು ಬಂದು ಆವಾಗಲೇ ಇಟ್ಟಿದ್ರು. ತಂದು ತುಂಬ ಹೊತ್ತಾದ್ರೂ ಅದು ಬಿಸಿ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ನಮ್ಮ ಮಾವ ಬಂದಿದ್ದರು. ಫಸ್ಟೇ ಅವಳು ತಿನ್ಸೋದು ಮರ್ತೋಗ್ಬಿಟ್ಟಿದ್ಲು. ಅವರು ಮಗುನ ಸಂಭಾಳಿಸ್ತಾಯಿದ್ರು ಎತ್ಕೊಂಡು. ಅವಳು ಅವ್ರ ಹತ್ರ ಆದರೆ ಚೆನ್ನಾಗಿರ್ತಾಳೆ ಅಂತ. ಆಮೇಲೆ ಇವಳಿಗೆ ಊಟ ಹಾಕ್ಕೊಟ್ಟಿದ್ದೆ. ಇವಳು ಊರಿಗೆಲ್ಲ ತಿನ್ನಿಸ್ತಾ ಇದ್ದಾಳೆ, ಎಲ್ಲರಿಗೂ ತಿನ್ನಿಸ್ಕೊಂಡು ಓಡಾಡ್ತಾಯಿದ್ಲು. ಜಾಸ್ತಿ ಇಷ್ಟ ಆಗಿದ್ದು ಈ ಮೂನ್ ಗಿಫ್ಟು. ಇದನ್ನು ಇವಾಗಿನವರೆಗೂ ಇಬ್ಬರೂ ಅದರಲ್ಲಿ ಜಾಸ್ತಿನೇ ಆಟಾಡ್ತಾರೆ. ತಂದಾಗಿಂದ ಇಲ್ಲ ಅಂದರೆ ಒಂದು 5-6 ಸತಿ ಚಾರ್ಜ್ ಮಾಡಿದ್ದೀನಿ, ಅಷ್ಟು ಆಟಾಡ್ತಾರೆ ಅದರಲ್ಲಿ. ಆಮೇಲೆ ಹರ್ಷಿತಾ ಬಂದಳು. ಹರ್ಷಿತಾ ಏನೋ ಪಝಲ್ ಗೇಮ್ ತಂದಿದ್ಲು ಅಂತ ಅವಳ ಜೊತೆ ಆಟಾಡ್ತಿದ್ಲು. ಮತ್ತು ಮನೇಲಿ ನಾವೇನೆಲ್ಲ ಕ್ಲೀನ್ ಮಾಡಿ ಹೀಗಿತ್ತು ನನ್ನ ಮಗಳ ಬರ್ಡೇ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.